ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण। ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 11 ಶ್ಲೋಕ 34. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾಪಿ ಯೋಧವೀರಾನ್ ಮಯಾ ಅಥಾನ್ತ್ವಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಅನುವಾದ: ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು. ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಭಾವಾರ್ಥ: ದೇವೋತ್ತಮ ಪರಮಪುರುಷನು ಎಲ್ಲ ಯೋಜನೆಗಳನ್ನು ಮಾಡುತ್ತಾನೆ. ಆದರೆ ತನ್ನ ಭಕ್ತರಲ್ಲಿ ಅವನ ಕೃಪೆ ಎಷ್ಟೆಂದರೆ ತನ್ನ ಯೋಜನೆಯನ್ನು ತನ್ನ ಅಪೇಕ್ಷೆಯಂತೆ ಕಾರ್ಯಗತ ಮಾಡುವವರಿಗೆ ಅದರ ಕೀರ್ತಿಯನ್ನು ನೀಡಲು ಬಯಸುತ್ತಾನೆ. ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿ ಒಬ್ಬ ಗುರುವಿನ ಮೂಲಕ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಬೇಕು. ಬದುಕು ಸಾಗಬೇಕಾದದ್ದು ಹೀಗೆ. ದೇವೋತ್ತಮ ಪರಮಪುರುಷನ ಕೃಪೆಯಿಂದ ಅವನ ಯೋಜನೆಗಳು ಅರ್ಥವಾಗುತ್ತವೆ. ಭಕ್ತರ ಯೋಜನೆಗಳು ಕೃಷ್ಣನ ಯೋಜನೆಗಳಂತೆಯೇ. ಮನುಷ್ಯನು ಇಂತಹ ಯೋಜನೆಗಳನ್ನು ಅನುಸರಿಸಿ ಬದುಕಲು ನಡೆಸುವ ಹೋರಾಟದಲ್ಲಿ ಜಯಶಾಲಿ ಆಗಬೇಕು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಭಾಗದಲ್ಲಿ ಕೃಷ್ಣನ ಉಪದೇಶ ಕೂಡ ಮುಗಿಯುತ್ತೆ. ಅಂದರೆ ಇಲ್ಲಿವರೆಗೂ ಏನು ಅರ್ಜುನ ಪ್ರಶ್ನೆ ಮಾಡಿದ್ದ ಅದಕ್ಕೆ ಉತ್ತರವಾಗಿ ಈ 34ನೇ ಶ್ಲೋಕದಲ್ಲಿ ಕೃಷ್ಣ ಮುಕ್ತಾಯ ಮಾಡ್ತಾನೆ. ನಂತರ ಮುಂದಿನ ಶ್ಲೋಕದಿಂದ ಅರ್ಜುನ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಅರ್ಜುನ ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಅನ್ನೋ 4 ಹೆಸರನ್ನು ಇಲ್ಲಿ ಭಗವಂತ ತಗೊಂಡಿದ್ದಾನೆ. ಅಂದರೆ ದ್ರೋಣನನ್ನು ಸಂಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಭೀಷ್ಮನಿಗಂತೂ ಇಚ್ಛಾ ಮರಣ ಇರುತ್ತೆ. ಮತ್ತು ಜಯದ್ರಥ ನಿಮಗೆಲ್ಲ ಗೊತ್ತಿರುತ್ತೆ. ಏನು ದುರ್ಯೋಧನ ಅಂದರೆ ಕೌರವರು 100 ಜನ, ಅದರಲ್ಲಿ ಒಂದು ಹೆಣ್ಮಗು ಇರುತ್ತೆ. ಆ ಹೆಣ್ಮಗು ಹೆಸರು ದುಶ್ಶಲ ಅಂತ. ಆಕೆಯ ಗಂಡ ಜಯದ್ರಥ. ನಂತರ ಕರ್ಣ. ಇವರೆಲ್ಲ ಎಂಥ ಮಹಾರಥಿಗಳಂದರೆ ಇವರನ್ನು ಸೋಲ್ಸೋದು ಬಹಳ ಕಷ್ಟ. ಅಂದರೆ ಅದರಲ್ಲೂ ಮುಖ್ಯವಾಗಿ ಪಿತಾಮಹ ಭೀಷ್ಮನಂತೂ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಯಾರ ಕೈಯಲ್ಲೂ. ಈ 4 ಜನರ ಹೆಸರನ್ನು ಇಲ್ಲಿ ಭಗವಂತ ತಗೊಂಡು ಇವರನ್ನು ಆಲ್ರೆಡಿ ನಾನು ಮುಗಿಸಿದ್ದೀನಿ. ಅಂದರೆ ನಾನು ಆಲ್ರೆಡಿ ಇವರನ್ನು ಕೊಂದಿದ್ದೀನಿ. ನೀನು ಸುಮ್ಮನೆ ಕೇವಲ ನನ್ನ ಯೋಜನೆ ಪ್ರಕಾರವಾಗಿ ನೀನು ಯುದ್ಧವನ್ನು ಮಾಡು. ಈ ಯುದ್ಧದಲ್ಲಿ ನೀನು ನಿನ್ನ ಶತ್ರುಗಳನ್ನು ಸೋಲಿಸ್ತೀಯ. ಯಾಕಂದರೆ ಅವರೆಲ್ಲ ಆಲ್ರೆಡಿ ನನ್ನ ಕೆಲಸದಲ್ಲಿ, ಅಂದರೆ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸನ ನಾನು ಮಾಡಿದ್ದೀನಿ. ಅಂದರೆ ಅವರು ರಣರಂಗಕ್ಕೆ ಬರೋಕ್ಕಿಂತ ಮುಂಚೆನೇ ನಾನು ಅವರನ್ನು ಸಂಹಾರ ಮಾಡಿದ್ದೀನಿ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಲ್ಲೂ ಭಾವಾರ್ಥದಲ್ಲಿ ದೇವೋತ್ತಮ ಪರಮಪುರುಷನು ಎಲ್ಲ ಯೋಜನೆಗಳನ್ನು ಮಾಡುತ್ತಾನೆ. ಅಂದರೆ ಪ್ರತಿಯೊಂದು ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ. ಕಾರಣ ಯಾರಪ್ಪ ಅಂದರೆ ಭಗವಂತ ಶ್ರೀಕೃಷ್ಣ. ಏನೇ ನಡಿಬೇಕಾದರೂ ಏನೇ ಆಗಬೇಕಾದ್ರೂ ಕೂಡ ಅದು ಭಗವಂತನ ಪರ್ಮಿಷನ್ ಇಲ್ಲದೆ ಯಾವುದೂ ಆಗೋದಿಲ್ಲ. ಅದೇ ರೀತಿ ಯಾರು ಭಗವಂತನ ಯೋಜನೆಗಳಿಗೆ ಅನುಸಾರವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಕೀರ್ತಿ ಕೊಡೋದಕ್ಕೋಸ್ಕರ ಭಗವಂತ ಅವರ ಯಶಸ್ಸನ್ನು ಇನ್ನಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಭಗವಂತ ಪ್ರತಿಯೊಂದನ್ನು ಅಂದರೆ ಕ್ರೆಡಿಟನ್ನು ಭಗವಂತ ತನ್ನ ಭಕ್ತರಿಗೆ ಕೊಡ್ತಾನೆ. ಅದನ್ನು ಇಲ್ಲಿ ಪ್ರಭುಪಾದರು ಬಹಳ ಸ್ಪಷ್ಟವಾಗಿ ಹೇಳಿದರೆ, ತನ್ನ ಭಕ್ತರಲ್ಲಿ ಅವನ ಕೃಪೆ ಎಷ್ಟೆಂದರೆ ತನ್ನ ಯೋಜನೆಯನ್ನು ತನ್ನ ಅಪೇಕ್ಷೆಯಂತೆ ಕಾರ್ಯಗತ ಮಾಡುವವರಿಗೆ ಅದರ ಕೀರ್ತಿಯನ್ನು ನೀಡಲು ಬಯಸುತ್ತಾನೆ. ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅದೇ. ಭಗವಂತನ ಇಚ್ಛೆ ಏನು? ಪ್ರತಿಯೊಬ್ಬರು ಈ ಲೋಕದಲ್ಲಿ
ದುಃಖದಲ್ಲಿ ನರಳ್ತಾ ಇದ್ದಾರೆ, ಅಂಥವರಿಗೆ ಭಗವಂತನ ಪ್ರಜ್ಞೆಯನ್ನು, ಭಗವಂತನ ಧಾಮಕ್ಕೆ ವಾಪಸ್ ಹೋಗೋದಕ್ಕೆ ಅವಕಾಶನ ಅಥವಾ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಂತರ ಅವರಿಗೆ ಉತ್ತೇಜನ ಮಾಡಿ ಅವರನ್ನು ಮತ್ತೆ ಈ ಐಹಿಕ ಲೋಕಕ್ಕೆ ಬರದಂತೆ ಅವರನ್ನು ಮತ್ತೆ ಭಗವದ್ಧಾಮಕ್ಕೆ ಕಳಿಸೋದೇ ಭಗವಂತನ ಇಚ್ಛೆ. ಅದರ ಪ್ರಕಾರವಾಗಿ ಯಾರು ಆ ಭಗವಂತನ ಇಚ್ಛೆಯನ್ನು ಅನುಸರಣೆ ಮಾಡ್ತಾರೆ ಅಂಥವರು ಭಗವಂತನಿಗೆ ತುಂಬ ಪ್ರೀತಿ ಪಾತ್ರರಾಗ್ತಾರೆ. ನಂತರ ಅವರಿಗೆ ಯಶಸ್ಸನ್ನು ಕೊಡೋದಕ್ಕೆ ಭಗವಂತ ಕಾಯ್ತಾ ಇರ್ತಾನೆ. ಅದು ಯಾವ ರೀತಿ ಅಂತ ಅನ್ನೋದನ್ನು ಪ್ರಭುಪಾದರಲ್ಲಿ ಒಬ್ಬ ಗುರುವಿನ ಮೂಲಕ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಬೇಕು, ಬದುಕು ಸಾಗಬೇಕಾದದ್ದು ಹೀಗೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ನಮಗೆ ಭಗವಂತನ ಬಗ್ಗೆ ಸಾಕಷ್ಟು ವಿಚಾರ ಗೊತ್ತಿಲ್ಲ. ಆದ ಕಾರಣ ನಾವು ಆಧ್ಯಾತ್ಮಿಕ ಗುರುಗಳನ್ನು, ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ ಅಂಥ ಗುರುಗಳ ಬಳಿಗೆ ಹೋಗಿ ಅವರಿಗೆ ಶರಣಾಗತರಾಗಿ ನಂತರ ಅವರಲ್ಲಿ ಭಗವಂತನ ಕಾರ್ಯ ಚಟುವಟಿಕೆಗಳನ್ನು, ತನ್ನ ಲೀಲೆ ರೂಪ ಏನು ಪ್ರತಿಯೊಂದನ್ನು ಭಗವಂತನ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಅಂಥ ಮಹಾತ್ಮರನ್ನು ನಾವು ಸಂದರ್ಶಿಸಿ ನಂತರ ಅವರ ಕೃಪೆಗೆ ಪಾತ್ರರಾಗಿ ಅವರ ಯೋಚನೆಗಳು ಯಾವ ರೀತಿ ಇರುತ್ತೆ, ಅವರು ನಮ್ಮಿಂದ ಏನನ್ನು ಅಪೇಕ್ಷೆ ಪಡ್ತಾರೆ ಆ ರೀತಿ ನಾವು ಅವರಿಗೆ ಸಹಾಯ ಮಾಡಿದ್ರೆ, ಅದು ಭಕ್ತಿ ಸೇವೆಯಲ್ಲಿ ಗುರುಗಳ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಆಗ ನಮಗೆ ಭಗವಂತನ ಯೋಜನೆಗಳು ಅರ್ಥ ಆಗತ್ತೆ. ನಂತರ ಭಗವಂತನ ಯೋಜನೆಗಳನ್ನು ಅನುಸರಿಸಿ ನಾವು ಬದುಕನ್ನು ನಡೆಸೋದು, ನಮ್ಮ ಹೋರಾಟದಲ್ಲಿ ನಾವು ಜಯಶಾಲಿ ಆಗೋದು ಭಾಳ ಸುಲಭ ಆಗತ್ತೆ ಅಂತ ಇಲ್ಲಿ ಭಾವಾರ್ಥನ ಮುಕ್ತಾಯ ಮಾಡಿದ್ದಾರೆ ಪ್ರಭುಪಾದರು. ಅದರಲ್ಲೂ ಗುರುವಿನ ಮೂಲಕ ಅಂದರೆ ಗುರುವಿನ ಅಗತ್ಯ ಎಷ್ಟು ಅನ್ನೋದನ್ನು ನಮಗೆ ಸಾಕಷ್ಟು ಬಾರಿ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ 4ನೇ ಅಧ್ಯಾಯದಲ್ಲಿ ಹೇಳಿದ್ದ. ಅದೇ ರೀತಿ ನಾವು ಶ್ರೀಮದ್ ಭಾಗವತದಲ್ಲಿ ತಗೊಂಡು ಕೂಡ ನಂತರ ಪ್ರಥಮ ಏನು ಕೃಷ್ಣ ಭಗವಂತ ಯಾರಿಗೆ ಮೊದಲು ಉಪದೇಶ ಮಾಡಿದ ಬ್ರಹ್ಮನಿಗೆ, ನಂತರ ಬ್ರಹ್ಮ ಯಾವ ರೀತಿ ತನ್ನ ಮಗ ನಾರದ ಮುನಿಗೆ ಏನು ಆಧ್ಯಾತ್ಮಿಕ ಜ್ಞಾನವನ್ನು ಉಪದೇಶ ಮಾಡ್ದ, ನಂತರ ಅದು ಯಾವ ರೀತಿ ಪರಂಪರೆಯಿಂದ ನಾರದ ಮುನಿಯಿಂದ ವ್ಯಾಸಮುನಿ ಇರ್ಬೋದು, ವ್ಯಾಸಮುನಿಯಿಂದ ಮಧ್ವಾಚಾರ್ಯರು ಇರ್ಬೋದು, ಇದೇ ರೀತಿ ಯಾವ ರೀತಿ ಪರಂಪರೆಯಿಂದ ಈ ಜ್ಞಾನ ಬಂತು ಅದೇ ರೀತಿ ನಾವು ಈ ಪರಂಪರೆಯನ್ನು ಅಳವಡಿಸ್ಕೊಂಡು ನಾವು ಈ ಜ್ಞಾನವನ್ನು ನಾವು ತಗೊಂಡಾಗ ನಮಗೆ ಆಧ್ಯಾತ್ಮಿಕ ಜ್ಞಾನ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಂತರ ನಾವು ಮಾಡಬೇಕಾಗಿರೋದು ಭಾಳ ಸುಲಭ, ಗುರುಗಳ ಆಶ್ರಯ ಪಡಿತೀವಿ, ಗುರುಗಳಿಗೆ ನಾವು ಶರಣಾಗತರಾಗ್ತೀವಿ, ಗುರುಗಳ ಆದೇಶನ ಪಾಲನೆ ಮಾಡೋಕ್ಕೆ ಶುರು ಮಾಡ್ತೀವಿ, ನಂತರ ಭಗವದ್ಧಾಮಕ್ಕೆ ಹೋಗೋದು ನಿಶ್ಚಯ ಆಗತ್ತೆ. ಇದೇ ಉದ್ದೇಶ. ಅದರಲ್ಲೂ ಮನುಷ್ಯ ಜನ್ಮದಲ್ಲಿ ಸಾರ್ಥಕತೆಯನ್ನು ಪಡ್ಕೋಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ, ಆಧ್ಯಾತ್ಮಿಕ ಗುರುಗಳ ಆಶ್ರಯ ಪಡೆಯೋದು, ನಂತರ ಅವರಿಗೆ ಶರಣಾಗತರಾಗೋದು. ಇದಿಷ್ಟು ಮಾಡಿದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗತ್ತೆ ಅಂತ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಅದರಲ್ಲೂ ಏನು ಬದುಕಲು ನಡೆಸುವ ಹೋರಾಟದಲ್ಲಿ ಜಯಶಾಲಿ ಆಗಬೇಕು. ಯಾಕಂದರೆ ಪ್ರತಿಯೊಬ್ಬರು ಹೋರಾಟ ಮಾಡ್ತಾ ಇದ್ದಾರೆ ಬದುಕೋದಕ್ಕೋಸ್ಕರ. ನಾವು ನೋಡೋ ಹಾಗೆ ಒಬ್ಬರು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಒಬ್ಬರು ಎಂಪ್ಲಾಯ್ ಇರ್ಬೋದು, ಇನ್ನು ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂದರೆ ಜೀವನ ನಡೆಸಬೇಕು, ಬದುಕನ್ನು ಸಾಗಿಸ್ಬೇಕು. ಈ ಜನ್ಮ ಏನು ತೊಗೊಂಡಿದ್ದೀವಿ ಮನುಷ್ಯ ಜನ್ಮದಲ್ಲಿ ಅಂದರೆ ಸಾಕಷ್ಟು ಜನರ ಅಭಿಪ್ರಾಯ ಏನಂದರೆ ಕಷ್ಟಪಟ್ಟು ದುಡಿಬೇಕು, ಇಂದ್ರಿಯನ ಸಂತೋಷಪಡಿಸ್ಕೋಬೇಕು, ಅದಷ್ಟೇ ಅವರ ಗುರಿಯಾಗಿರುತ್ತೆ. ಆದರೆ ಮನುಷ್ಯ ಜನ್ಮದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾದ ಕೆಲಸ ಆತ್ಮ ಸಾಕ್ಷಾತ್ಕಾರ, ನಂತರ ಭಗವಂತನ ಸಾಕ್ಷಾತ್ಕಾರ ಅನ್ನೋದು ನಮಗೆ ಆಧ್ಯಾತ್ಮಿಕ ಗುರುಗಳಿಂದ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಅದು ಬಿಟ್ಟು ನಾವು ಸಾಮಾನ್ಯ ಮನುಷ್ಯರಾಗಿ ನಾವು ಕೆಲಸ ಮಾಡ್ತಾ ಹೋದರೆ, ಕಷ್ಟಪಟ್ಟು ದುಡಿಬೇಕು, ನಮ್ಮನ್ನು ನಂಬ್ಕೊಂಡಿರೋರನ್ನ ನಾವು ಸಾಕಬೇಕು, ನಂತರ ಅವರು ನಮ್ಮನ್ನು ಸಾಕ್ತಾರೆ ಅನ್ನೋ ಭ್ರಮೆಯಲ್ಲಿ ಪ್ರಪಂಚ 99.9% ಜನ ಹೋಗ್ತಾ ಇದ್ದಾರೆ. ಅಂದರೆ ನಾನೇನು ಚೆನ್ನಾಗಿದ್ದೀನಿ, ಬೇರೆಯವರನ್ನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಅಂದರೆ ನನಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ನಾನು ಮತ್ತು ನಮ್ಮವರು ಅವ್ರ ಬಗ್ಗೆ ನಾನು ಸದಾ ಚಿಂತನೆ ಮಾಡ್ತಾ ಹೋಗ್ತಾ ಇದ್ದರೆ ಈ ಮನುಷ್ಯ ಜನ್ಮನ ನಾನು ಸಾರ್ಥಕ ಪಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನು ಏನು ಪುಣ್ಯದ ಕೆಲಸ ಮಾಡ್ಬೋದು ಅಥವಾ ಪಾಪದ ಕೆಲಸ ಮಾಡ್ಬೋದು, ಅದರ ಪ್ರತಿಕ್ರಿಯೆಯನ್ನು ನಾನು ಅನುಭವಿಸೋದಕ್ಕೋಸ್ಕರ ಮತ್ತೆ ಇನ್ನೊಂದು ಜನ್ಮ ತಗೋಬೇಕಾಗತ್ತೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಜನ್ಮ ಮೃತ್ಯು ಜರಾವ್ಯಾಧಿ ಏನು ಈ ದುಃಖ ಇದೆ, ಈ ದೋಷ ಇದೆ, ಇದರಿಂದ ನಾವು ಮುಕ್ತಿ ಪಡೆಯೋದಕ್ಕೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾರ್ಥಕತೆಯನ್ನು ಪಡ್ಕೋಬೋದು ಅಂತ ಎಲ್ಲ ಶಾಸ್ತ್ರ, ಎಲ್ಲ ಗುರುಗಳು, ಎಲ್ಲ ಸಾಧುಗಳು ಹೇಳುವಾಗ ನಾವು ಮನುಷ್ಯ ಜನ್ಮದಲ್ಲಿ ಕೇವಲ ಇಂದ್ರಿಯ ತೃಪ್ತಿಯನ್ನು ಪಡೆಯೋದ್ರಲ್ಲೇ ನಮ್ಮ ಜೀವನನ ನಾವು ವ್ಯತ್ಯಯ ಮಾಡಿದ್ರೆ ಆಗ ನಮಗೆ ಮನುಷ್ಯ ಜನ್ಮ ಮತ್ತೆ ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಯಲ್ಲಿ ನಮಗೆ ಮುಂದಿನ ಜನ್ಮ ಅಂದರೆ ಮುಂದಿನ ದೇಹ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಭಗವದ್ಗೀತೆ ಉಪದೇಶ ತಗೊಳ್ಳೋಣ. ಅದರಲ್ಲೂ ಮುಖ್ಯವಾಗಿ ಭಗವಂತ ಸಾಕ್ಷಾತ್ ಸ್ವಯಂ ಭಗವಾನ್ ಶ್ರೀಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ನಂತರ ಅದನ್ನು ನಮಗೆ ಅನುವಾದ ಭಾವಾರ್ಥದ ರೂಪದಲ್ಲಿ ಭಗವಂತನ ಪರಿಶುದ್ಧ ಭಕ್ತರಾದ ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ. ಈ ಉಪಯೋಗನ ಪಡ್ಕೊಂಡು ನಾವು ಕೂಡ ಆದಷ್ಟು ಬೇಗ ಪರಿಶುದ್ಧ ಭಕ್ತರ ಆಶ್ರಯವನ್ನು ಪಡೆಯೋಣ ಅಂತ ಹೇಳ್ತಾ ನಾನು ಇಲ್ಲಿಗೆ
ಈ ಶ್ಲೋಕಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ.